ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಈಗ ರೋಚಕ ತಿರುವು ಪಡ್ಕೊಂಡಿದೆ. ಇದೀಗ ಕಾವೇರಿ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಲು ಕೊನೆಗೂ ಕೀರ್ತಿ ಎಂಟ್ರಿ ಕೊಟ್ಟಿದ್ದಾಳೆ. ಕಾವೇರಿಯ ನಿಜ ರೂಪ ಗೊತ್ತು ಮಾಡ್ತೇನೆ ಅಂತ ಕೀರ್ತಿ ಹೇಳ್ತಾ ಇದ್ದಾಳೆ. ಸತ್ಯ ಗೊತ್ತಾಗ್ಲಿ ಅಂತ ಕಾಯ್ತಾ ಇದ್ದ ವೀಕ್ಷಕರು ಮಾತ್ರ ಈಗ ಸೀರಿಯಲ್ ಮೇಲೆ ಸಿಟ್ಟಾಗಿದ್ದಾರೆ. ಅಯ್ಯೋ, ಈ ಗೋಳು ಮುಗಿಯೋ ತರ ಕಾಣ್ತಾ ಇಲ್ಲ, ಇದೊಂದು ಕತೆನಾ, ಸೀರಿಯಲ್ ಟೀಮ್ ಯಾಕೆ ಹೀಗೆ ಮಾಡ್ತಾ ಇದೆ ಅಂತ ಕಿಡಿಕಾರ್ತಾ ಇದ್ದಾರೆ. ಅಷ್ಟಕ್ಕೂ ಸೀರಿಯಲ್ ನಲ್ಲಿ ಆಗಿದ್ದೇನು, ವೀಕ್ಷಕರು ಸಿಟ್ಟಾಗಿದ್ದು ಯಾಕೆ, ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಒಂದ್ಸಲ ಕೀರ್ತಿ ಸಾಯೋದು, ಮತ್ತೊಂದ್ಸಲ ಲಕ್ಷ್ಮಿ ಸಾಯೋದು. ಅವರಿಬ್ಬರ ಆತ್ಮ ಪ್ರೇತಾತ್ಮ ಆಗಾಗ ಬಂದು ಹೋಗೋದು. ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಕತೆ ಸಾಕ್ತಾ ಇರೋದೇ ಹೀಗೆ. ಇದೀಗ ಸೀರಿಯಲ್ ಟ್ವಿಸ್ಟ್ ನೋಡಿ ವೀಕ್ಷಕರಿಗೆ ತಲೆ ಕೆಟ್ಟು ಹೋಗಿದೆ. ಸೀರಿಯಲ್ ಕತೆ ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ ಅಂತ ಅರ್ಥ ಮಾಡೋದಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟಕ್ಕೂ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಆಗಿರೋದು ಏನು ಅಂತ ಹೇಳ್ತೇನೆ. ಕೀರ್ತಿಯನ್ನ ಕಾವೇರಿ ಬೆಟ್ಟದಿಂದ ತಳ್ಳಿ ಹಾಕಿದ್ಲು. ಹೀಗಾಗಿ ಆಕೆ ಸತ್ತು ಹೋಗಿದ್ದಾಳೆ ಅಂತ ಇಲ್ಲಿವರೆಗೂ ತೋರಿಸಲಾಗ್ತಿತ್ತು. ಹೀಗಾಗಿ ಕೀರ್ತಿ ಸಾವಿಗೆ ನ್ಯಾಯ ಒದಗಿಸಬೇಕು, ಕಾವೇರಿಯ ಬಾಯಲ್ಲೇ ಸತ್ಯ ಆಚೆ ತರಬೇಕು ಅಂತ ಲಕ್ಷ್ಮಿ ಪರದಾಡ್ತಿದ್ಲು. ಕಾವೇರಿ ಮುಖವಾಡ ಕಳಚೋದಕ್ಕೆ ಲಕ್ಷ್ಮಿ ಮಾಡದ ನಾಟಕಗಳಿಲ್ಲ. ಈಗಿನ ಕಾಲದಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ ಅಂತಾರಲ್ಲ, ಹಾಗೆ ಲಕ್ಷ್ಮಿ ಪ್ಲಾನ್ ಯಾವುದು ವರ್ಕೌಟ್ ಆಗಿಲ್ಲ. ಕೊನೆಗೆ ತನ್ನ ತಪ್ಪನ್ನೆಲ್ಲ ಕಾವೇರಿ ಲಕ್ಷ್ಮಿ ಮೇಲೆ ಹಾಕಲು ಶುರು ಮಾಡಿದ್ಲು. ಎಲ್ಲಿವರೆಗೆ ಅಂದ್ರೆ ಆಕೆಗೆ ಹುಚ್ಚು ಹಿಡಿದಿದೆ ಅಂತಾನೆ ಬಿಂಬಿಸಿದ್ಲು ಕಾವೇರಿ. ಅಷ್ಟೇ ಅಲ್ಲ, ಆಕೆಯನ್ನ ಹುಚ್ಚಾಸ್ಪತ್ರೆಗೆ ಸೇರಿಸಿ ಅಲ್ಲಿ ಲಕ್ಷ್ಮಿ ಕತೆ ಮುಗಿಸಿಯೇ ಬಿಟ್ಟಿದ್ದಾಳೆ ಕಾವೇರಿ. ಇದೀಗ ಲಕ್ಷ್ಮಿ ಸಾವಿನ ಶಾಕ್ ನಿಂದ ವೈಷ್ಣವ್ಗೆ ಹೊರಬರಲು ಆಗ್ತಾ ಇಲ್ಲ. ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಅಂತ ಆಕೆಯ ಗುಂಗಿನಲ್ಲೇ ಇದ್ದಾನೆ. ಆದ್ರೆ ಮನೆಯವರೆಲ್ಲ ಲಕ್ಷ್ಮಿ ಸಾವಿನ ಶೋಕಾಚರಣೆ ಮಾಡ್ತಾ ಇದ್ದಾರೆ. ಇದೀಗ ಲಕ್ಷ್ಮಿ ಸಾಯ್ತಾ ಇದ್ದಂತೆ ಸತ್ತಿದ್ದ ಕೀರ್ತಿ ಏಕಾಏಕಿ ಎಂಟ್ರಿ ಕೊಟ್ಟಿದ್ದಾಳೆ. ವೈಷ್ಣವ್ ಮನೆಗೆ ಬಂದ ಕೀರ್ತಿಯನ್ನ ನೋಡಿ ಮನೆಯವರು ಮಾತ್ರವಲ್ಲದೆ ವೀಕ್ಷಕರು ಕೂಡ ಶಾಕ್ ಆಗಿದಂತೂ ಸತ್ಯ. ಇದೀಗ ಸೀರಿಯಲ್ ಕತೆ ವೀಕ್ಷಕರ ತಲೆಗೆ ಹುಳ ಬಿಟ್ಟಂತಾಗಿದೆ. ಒಂದ್ಸಲ ಕೀರ್ತಿ ಸಾಯ್ತಾಳೆ, ಮತ್ತೊಂದ್ಸಲ ಲಕ್ಷ್ಮಿ ಸಾಯ್ತಾಳೆ. ಕೀರ್ತಿ ಸತ್ತಾಗ ಲಕ್ಷ್ಮಿ ಬರ್ತಾಳೆ, ಲಕ್ಷ್ಮಿ ಸತ್ತಾಗ ಕೀರ್ತಿ ಬರ್ತಾಳೆ. ಏನಂತ ಕತೆ ಮಾಡ್ತಿದ್ದೀರಾ? ನೀವು ಏನೇ ಕತೆ ಮಾಡಿದ್ರೂ ಕಾವೇರಿಯ ಮುಖವಾಡ ಮಾತ್ರ ಕಳಚಿ ಬೀಳೋದಿಲ್ಲ. ಕೊನೆಗೆ ಜಯಗಳಿಸೋದು ಮಾತ್ರ ಕಾವೇರಿನೇ ಅಂತ ಹೇಳ್ತಿದ್ದಾರೆ ವೀಕ್ಷಕರು. ಅಷ್ಟೇ ಅಲ್ಲ, ಈ ಕತೆ ಬರ್ದಿರೋ ಡೈರೆಕ್ಟರ್ಗೆ ಒಂದು ದೊಡ್ಡ ನಮಸ್ಕಾರ. ಏನಂತ ಬರಿತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ ಅಂತಾನು ಹೇಳಿದ್ದಾರೆ ಜನ. ಲಕ್ಷ್ಮಿ ಏನಾದ್ರೂ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಕೀರ್ತಿ ಫೇಸ್ ಕೊಟ್ರ ಅಂತಾನು ಹೇಳ್ತಿದ್ದಾರೆ ಕೆಲವರು. ಇನ್ನು ಕೆಲವರು ಲಕ್ಷ್ಮಿಯನ್ನ ಕೀರ್ತಿ ಕಾಪಾಡಿ ಇಬ್ಬರು ಸೇರಿ ಪ್ಲಾನ್ ಮಾಡಿದ್ದಾರಂತಾನು ಕೇಳ್ತಿದ್ದಾರೆ. ಇನ್ನು ಈ ಕಥೆನ ಎಷ್ಟು ವರ್ಷ ಎಳ್ಕೊಂಡು ಹೋಗ್ತಾರೋ ಅಂತಾನು ಜನ ಕೇಳ್ತಾ ಇದ್ದಾರೆ. ಸೊ ನಿಮ್ಗೆ ಈ ಸೀರಿಯಲ್ ಕತೆ ನೋಡಿ ಏನನ್ಸುತ್ತೆ? ಕೀರ್ತಿ ಹಾಗೆ ಲಕ್ಷ್ಮಿನೂ ಎಂಟ್ರಿ ಕೊಡ್ಬೋದಂತ ಕಾಮೆಂಟ್ ಮಾಡಿ. ನಮಸ್ಕಾರ.